ಎಲ್ರಿಗೂ ನಮಸ್ಕಾರ. ಟಾಪರ್ ಐಎಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವ್ಯಾವ ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಇದೋ ಆ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಇಶ್ಯೂಸ್ ಆಫ್ MG ನರೇಗಾ. ಸೊ ಅಂದರೆ ನಮಗೆ ಗೊತ್ತಿದೆ MG ನರೇಗಾ ಸ್ಕೀಮನ್ನು ರೂರಲ್ ಅಂದರೆ ಎಂಪ್ಲಾಯ್ಮೆಂಟನ್ನು ಪ್ರೊವೈಡ್ ಮಾಡೋದಕ್ಕೋಸ್ಕರ ತೊಗೊಂಡು ಬಂದಿರೋವಂಥದ್ದು. ಸೊ ಇದರಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಸಿವಿಲ್ ಸೊಸೈಟಿ ಗ್ರೂಪ್ಸಿಗೆ ಯಾವ್ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ ಈ ಒಂದು ಸ್ಕೀಮಿಂದ ಅಂತಂದರೆ, ಫಸ್ಟ್ ಥಿಂಗ್ ಏನಂದರೆ ಈ ಒಂದು ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಬೇಕಾಗಿರೋವಂಥ ಒಂದು ಫಂಡ್ ಏನಿದೆ ಅದನ್ನು ಕರೆಕ್ಟಾಗಿ ಅಲೋಕೇಟ್ ಮಾಡ್ತಿಲ್ಲ. ಸೊ ಅಂದರೆ ಅವಶ್ಯಕತೆ ಇರೋಷ್ಟು ಅಮೌಂಟನ್ನು ಇದಕ್ಕೆ ಅಲೋಕೇಟ್ ಮಾಡ್ತಿಲ್ಲ, ಅಂದರೆ ಇನ್ಸಫಿಷಿಯೆಂಟ್ ಅಲೋಕೇಶನ್ನು. ಇದು ಮೊದಲನೇ ಪ್ರಾಬ್ಲಮ್. ಆದರೆ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಡಿಲೇಡ್ ಪೇಮೆಂಟು. ಸೊ ಈಗ ಕೆಲಸವನ್ನು ಮಾಡಿಸ್ಕೊಂಡಿರ್ತಾರೆ, ಅವರಿಗೆ ಕರೆಕ್ಟ್ ಟೈಮಿಗೆ ಪೇಮೆಂಟನ್ನು ಮಾಡಬೇಕಲ್ವಾ. ಸೊ ಅದನ್ನು ಕೂಡ ಕರೆಕ್ಟ್ ಟೈಮಿಗೆ ಮಾಡ್ತಿಲ್ಲ. ಇದು ಮೊದಲನೇ ಇಶ್ಯೂ ಅಂತಲೇ ಹೇಳ್ಬೋದು, ತುಂಬ ಇಂಪಾರ್ಟೆಂಟ್ ಇಶ್ಯೂ ಅಂತಲೇ ಹೇಳ್ಬೋದು. ಬಿಕಾಸ್ ಟೋಟಲ್ ಅಲೋಕೇಶನ್ ಇದಕ್ಕೆ 73,000 ಅಂದರೆ 73,000 ಕೋಟಿನ ಇದಕ್ಕೆ ಅಲೋಕೇಟ್ ಮಾಡಿದ್ದಾರೆ. ಅಲೋಕೇಟ್ ಮಾಡಬೇಕಿತ್ತು, ಬಟ್ ಆದರೆ ಇದಕ್ಕೆ 17,000 ಕ್ರೋರನ್ನು ಮಾತ್ರ ಪೇಮೆಂಟ್ ಮಾಡೋದಕ್ಕೆ ಯೂಸ್ ಮಾಡಿದ್ದಾರೆ. ಈ 73 ಕ್ರೋರಲ್ಲಿ 17,000 ಕ್ರೋರ್ನ ಮಾತ್ರ ಪೇಮೆಂಟ್ ಮಾಡೋದಕ್ಕೆ ಯೂಸ್ ಮಾಡಿದ್ದಾರೆ ಲಾಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ. ಸೊ ಅಂದರೆ ಇದು ಇನ್ಸಫಿಷಿಯೆಂಟ್ ಅಲೋಕೇಶನ್ ಆಗಿದೆ ಮತ್ತು ಪೇಮೆಂಟ್ಸ್ ಕೂಡ ತುಂಬ ಡಿಲೇ ಆಗಿದೆ. ಸೆಕೆಂಡ್ ಥಿಂಗ್ ಏನಂದರೆ ಡಿಮ್ಯಾಂಡ್ ಸಪ್ರೆಷನನ್ನು ಮಾಡಿದ್ದಾರೆ. ಸೊ ಈ ಒಂದು MG ನರೇಗಾ ಆ್ಯಕ್ಟ್ ಪ್ರಕಾರ ವರ್ಕನ್ನು ವಿತಿನ್ 15 ಡೇಸ್ ಒಳಗಡೆ, ಈಗ ಯಾರಾದರೂ ಒಬ್ಬರು ವರ್ಕನ್ನು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂದರೆ ಅದು ಅವರಿಗೆ 15 ದಿನದ ಒಳಗಡೆ ಅವರಿಗೆ ವರ್ಕನ್ನು ಕೊಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಏನಾದ್ರು ವರ್ಕ್ ಕೊಟ್ಟಿಲ್ಲ ಅಂದರೆ ಅವರಿಗೆ ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸನ್ನು ಕೊಡಬೇಕಾಗತ್ತೆ. ಸೊ ಇವರು ವರ್ಕನ್ನು ಕೊಟ್ಟಿಲ್ಲ, ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸನ್ನು ಕೊಟ್ಟಿಲ್ಲ. ಇನ್ನೊಂದು, ವರ್ಕರು ಕೆಲಸ ಕಂಪ್ಲೀಟ್ ಆದ ತಕ್ಷಣ 15 ಡೇಸ್ ಒಳಗಡೆ ಅವ್ರಿಗೆ ಏನು ಕಾಂಪನ್ಸೇಷನ್ ಕೊಡಬೇಕಾಗಿರುತ್ತೆ ಅದನ್ನು ಕೊಡಬೇಕಾಗಿರುತ್ತೆ. The worker should be paid within 15 days of completion of work. Failing, they would entitled to compensation of the delay. ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇವರು 1 ತಿಂಗಳು ಕೆಲಸ ಮಾಡಿದ್ದಾರೆ, 1 ಮಂತ್ ಕೆಲಸ ಮಾಡಿದ್ದಾರೆ ಅಂದರೆ ಇವರಿಗೆ 15 ದಿನದ ಒಳಗಡೆ ಅವರ ಒಂದು ಪೇಮೆಂಟನ್ನು ಕೊಡಬೇಕಾಗತ್ತೆ. ಇಫ್ ಇನ್ ಕೇಸ್ ಕೊಟ್ಟಿಲ್ಲ ಅಂದರೆ ಎಷ್ಟು ದಿನ ಡಿಲೇ ಮಾಡ್ತಾರೋ ಅಷ್ಟು ದಿನ ಡಿಲೇ ಮಾಡಿರೋದಕ್ಕೆ ಕಾಂಪನ್ಸೇಷನನ್ನು ಕೊಡಬೇಕಾಗುತ್ತೆ. ಇವರಿಲ್ಲಿ ಫಸ್ಟ್ ಥಿಂಗು ಅವರಿಗೆ ಕೆಲಸ ಡಿಮ್ಯಾಂಡ್ ಮಾಡಿ 15 ದಿನದೊಳಗಡೆ ಕೆಲಸ ಕೊಡಬೇಕು, ಇಲ್ಲ ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸಸ್ ಕೊಡಬೇಕು, ಅದನ್ನು ಕೂಡ ಮಾಡ್ತಿಲ್ಲ. ಇನ್ನೊಂದು ಬಂದರೆ ಅವರು ಕೆಲಸ ಕಂಪ್ಲೀಟ್ ಮಾಡಿ ವಿತಿನ್ 15 ಡೇಸ್ ಒಳಗಡೆ ಅವರಿಗೆ ಪೇಮೆಂಟನ್ನು ಕೊಡಬೇಕು. ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ಡಿಲೇ ಆಗಿದ್ದಕ್ಕೆ ಕಾಂಪನ್ಸೇಷನನ್ನು ಕೊಡಬೇಕು. ಸೊ ಈ 4 ಕೂಡ ಇವರು ಮಾಡ್ತಾಯಿಲ್ಲ. ಸೊ ಇದು ಡಿಮ್ಯಾಂಡ್ ಸಪ್ರೆಷನ್ ಅಂತಲೇ ಹೇಳ್ಬೋದು. ಸೊ ಅಂದರೆ ಜನರಿಗೆ ಈ ಒಂದು ಸ್ಕೀಮ್ ಮೇಲೆ ಇರುವಂಥ ನಂಬಿಕೆ ಹೊರಟೋಗ್ತಿದೆ. ಮತ್ತು ಅವರು ಈ ಒಂದು ಕೆಲಸಕ್ಕೆ ಯಾಕೆ ಬಂದಿರ್ತಾರೆ ಅಂದರೆ ಅವರು ಒಂದು ಕಷ್ಟ ಇರುತ್ತೆ, ಸೊ ಅದಕ್ಕೋಸ್ಕರ ಬಂದಿರ್ತಾರೆ. ಅದನ್ನು ಕೂಡ ಇಲ್ಲಿ ಫುಲ್ಫಿಲ್ ಮಾಡೋಕ್ಕಾಗ್ತಿಲ್ಲ. ಮೇನ್ ಥೀಮ್ ಏನಿದೆ ಈ ಒಂದು ಆ್ಯಕ್ಟ್ದು ಅದೇ ಇಲ್ಲಿ ಸಪ್ರೆಸ್ ಆಗ್ತಿದೆ ಅಂತಲೇ ಹೇಳ್ಬೋದು. ಮೇನ್ ಥೀಮ್ ಏನಂದರೆ ಅಲ್ಲಿ ಅನ್ಎಂಪ್ಲಾಯ್ಮೆಂಟನ್ನು ರಿಮೂವ್ ಮಾಡಬೇಕು ಮತ್ತು ಜನರಿಗೆ ಒಂದು ಉದ್ಯೋಗವನ್ನು ಕೊಡೋದ್ರ ಮೂಲಕ ಅವರ ಜೀವನೋಪಾಯವನ್ನು ರೂಪಿಸ್ಕೊಡ್ಬೇಕು ಅನ್ನೋದು ಈ ಒಂದು ಆ್ಯಕ್ಟಿನ ಉದ್ದೇಶ. ಬಟ್ ಅದೇ ಇಲ್ಲಿ ನಡೀತಾ ಇಲ್ಲ ಅಂತ ಹೇಳ್ಬೋದು. ಬಟ್ ಎರಡೂ ಕೂಡ ಇಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಮತ್ತು ಪೂರ್ ಪೀಪಲ್ ಏನು ಮಾಡ್ತಿದ್ದಾರೆ, ಅವರು ಅರ್ಬನ್ ಏರಿಯಾಸ್ಗೆ ಮೈಗ್ರೇಟ್ ಆಗ್ತಿದ್ದಾರೆ. ಈವನ್ ಕಡಿಮೆ ವೇಜಸ್ ಸಿಕ್ಕಿದ್ರೂ ಕೂಡ ಅವ್ರು ಏನು ಮಾಡ್ತಾರೆ, ಅರ್ಬನ್ ಏರಿಯಾಸ್ಗೆ ಹೋಗಿ ಇದು ಮಾಡ್ತಾರೆ, ಪ್ರೈವೇಟ್ ಸೆಕ್ಟರ್ ಜಾಬನ್ನು ತೊಗೊಳ್ತಾರೆ, ಮಂತ್ಲಿ ಬೇಸಿಸಲ್ಲಿ ಸ್ಯಾಲ್ರಿನ ಪಡ್ಕೊಳ್ತಾರೆ. ಬಟ್ ಆದರೆ ಇದು MG ನರೇಗಾ ಥರ ಅಲ್ಲಿ ಎಂಟೈರ್ ಇಯರು ವೆಯ್ಟ್ ಮಾಡೋ ಥರ ಇರಲ್ಲ. ಸೊ ಅಂದರೆ ಅವ್ರು ಮಾಡಿದ ಕೆಲಸಕ್ಕೆ ತಿಂಗಳಿಗೆ ಕಡಿಮೆ ಸ್ಯಾಲ್ರಿ ಆದರೂ ಕೂಡ ಕರೆಕ್ಟ್ ಟೈಮಿಗೆ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಶ್ಯೂ ಏನು ಅಂದರೆ ಕ್ಯಾಸ್ಟ್ ಬೇಸ್ಡ್ ಪೇಮೆಂಟ್ ಡಿಲೇಸ್. ಈಗ ಇನ್ನೊಂದು ಇಶ್ಯೂ ಏನು ಅರೈಸ್ ಆಗಿದೆ ಅಂದರೆ ಕ್ಯಾಸ್ಟ್ ಬೇಸಿಸ್ ಮೇಲೆ ಪೇಮೆಂಟ್ ಮಾಡಬೇಕಂತ ಹೇಳ್ತಿದ್ದಾರೆ. ಮಾರ್ಚ್ 2021ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನಂತ ಕೇಳಿದೆ ಅಂದರೆ ಒಂದು ಸರ್ಕ್ಯುಲರ್ನ ಪಾಸ್ ಮಾಡಿದೆ. ಅಂದರೆ ಸ್ಟೇಟ್ ಗೌರ್ಮೆಂಟಿಗೆ ಒಂದು ಸಪ್ರೇಟ್ ಬಿಲ್ಸನ್ನು ಕೊಡಿ, SC STಗೆ ಸಪ್ರೇಟ್ ಬಿಲ್ಲು, ST ಮತ್ತು ಅದರ್ ಕ್ಯಾಟಗರೀಸ್ಗೆ ಸಪ್ರೇಟ್ ಬಿಲ್ಲನ್ನು ಕೊಡಿ ಅಂತ ಹೇಳಿ ಕೇಳಿದೆ. ಸೊ ಇದು ಕೂಡ ಒಂದು ದೊಡ್ಡ ಇಶ್ಯೂ ಅಂತಲೇ ಹೇಳ್ಬೋದು. ಬಿಕಾಸ್ ಇದು ಕ್ಯಾಸ್ಟ್ ಬೇಸ್ಡ್ ಪೇಮೆಂಟ್ ಡಿಲೇಸ್ ಅಂದರೆ ನೀವು SC ST ಅವ್ರಿಗೆ ಬೇಗ ಪೇಮೆಂಟ್ ಮಾಡೋದು, ಅದರ್ ಕ್ಯಾಟಗರಿಯವ್ರಿಗೆ ಲೇಟಾಗಿ ಪೇಮೆಂಟ್ ಮಾಡೋದು, ಇದು ಈವನ್ ಡಿಸ್ಕ್ರಿಮಿನೇಷನ್ ಮಾಡ್ದಂಗೂ ಆಗುತ್ತೆ. ಇದು ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನು ಮತ್ತು ಅನ್ಕಾನ್ಸ್ಟಿಟ್ಯೂಷನಲ್ ಅಂತಲೇ ಹೇಳ್ಬೋದು. ಕ್ರಿಟಿಕ್ಸ್ ಏನಂತ ಇದೆ ಅಂದರೆ ಇದರಿಂದ ಏನಾಗುತ್ತೆ, ಈ ಒಂದು
ಕ್ಯಾಸ್ಟ್ ಬೇಸ್ಡ್ ಪೇಮೆಂಟನ್ನು ಮಾಡೋದ್ರಿಂದ ಲೋಯರ್ ಬ್ಯೂರೋಕ್ರಸಿ ಇದ್ದಾರಲ್ಲ ಅವರಿಗೆ ವರ್ಕ್ ಲೋಡು ಜಾಸ್ತಿ ಆಗುತ್ತೆ. ಬಿಕಾಸ್ SC ಅವ್ರಿಗೆ ಸಪ್ರೇಟ್ ಲೀಸ್ಟ್ ಪ್ರಿಪೇರ್ ಮಾಡಬೇಕು, ST ಅವ್ರು ಸಪ್ರೇಟ್ ಲೀಸ್ಟ್ ಮಾಡಬೇಕು, ಮತ್ತು ಅದರ್ ಕ್ಯಾಟಗರೀಸ್ ಅವ್ರಿಗೆ ಸಪ್ರೇಟ್ ಲೀಸ್ಟ್ ಮಾಡಬೇಕು. ಸೊ ಇದೆಲ್ಲ ಈ ಲೋಯರ್ ಬ್ಯೂರೋಕ್ರಸಿ ಮೇಲೆ ವರ್ಕ್ ಲೋಡನ್ನು ಇನ್ಕ್ರೀಸ್ ಮಾಡುತ್ತೆ. ಮತ್ತು ನಾನ್ SC ST ವರ್ಕರ್ಸ್ ಏನಿರ್ತಾರಲ್ಲ ಅವರಿಗೆ ಇನ್ನೂ ಕೂಡ ಪೇಮೆಂಟು ತುಂಬ ಡಿಲೇ ಆಗ್ತಾ ಹೋಗುತ್ತೆ. ಸೊ ಆವಾಗ ಏನಾಗುತ್ತೆ, ಕ್ಯಾಸ್ಟ್ ಬೇಸ್ಡ್ ಟೆನ್ಷನನ್ನು ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈಗ ಆಲ್ರೆಡಿ ರಿಸರ್ವೇಷನ್ ಸಿಸ್ಟಮು ತುಂಬ ಇಶ್ಯೂಸನ್ನು ಕ್ರಿಯೇಟ್ ಮಾಡಿದೆ. ಅದ್ರ ಜೊತೆಗೆ ಈ ಒಂದು ಪೇಮೆಂಟನ್ನು ಕೂಡ ಕ್ಯಾಸ್ಟ್ ಬೇಸ್ಡಲ್ಲಿ ಕೊಡೋದ್ರಿಂದ ಏನಾಗುತ್ತೆ, ನಾನ್ SC ST ಕ್ಯಾಟಗರಿಯವ್ರು ಏನಿರ್ತಾರೆ ಅವರಿಗೆ ತುಂಬ ಅನ್ಯಾಯವನ್ನು ಮಾಡ್ದಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದರೆ ಕೊಯಿಲೇಷನ್ ಫಾರ್ ಡಿಸಾಸ್ಟರ್ ರೆಸಿಲೆಂಟ್ ಇನ್ಫ್ರಾಸ್ಟ್ರಕ್ಚರ್. ಸೊ ಈ ಒಂದು ಡಿಸಾಸ್ಟರ್ ರೆಸಿಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯಲ್ಲ ಇದನ್ನು ಇಂಡಿಯಾ ಸ್ಟಾರ್ಟ್ ಮಾಡಿರೋದು ಏನಕ್ಕೋಸ್ಕರ ಅಂದರೆ ಕ್ಲೈಮೇಟ್ ಪ್ರೂಫ್ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ನ ಮೆಂಬರ್ ಕಂಟ್ರೀಸಲ್ಲಿ ಡೆವಲಪ್ ಮಾಡೋದಕ್ಕೋಸ್ಕರ. ಅಂದರೆ ಈ ಒಂದು ಕೊಯಿಲೇಷನಲ್ಲಿ ಯಾರ್ಯಾರು ಮೆಂಬರ್ಸ್ ಆಗಿರ್ತಾರೆ ಆ ಮೆಂಬರ್ಸ್ ಕಂಟ್ರಿನಲ್ಲಿ ಇವ್ರು ಏನು ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಬೇಕನ್ನೋ ಉದ್ದೇಶದಿಂದ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಇದರಲ್ಲಿ 26 ಕಂಟ್ರೀಸು ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ. ಅದರಲ್ಲಿ US, ಜರ್ಮನಿ, UK, ಆಸ್ಟ್ರೇಲಿಯಾ, ಬ್ರೆಜಿಲ್, ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್, ನೇಪಾಳ್, ಭೂತಾನ್, ಶ್ರೀಲಂಕಾ, ಈವನ್ ಜಪಾನ್ ಕೂಡ ಈ ಒಂದು ಕೊಯಿಲೇಷನ್ಗೆ ಪಾರ್ಟ್ ಅಂತ ಹೇಳ್ಬೋದು. ಈ ಒಂದು ಕೊಯಿಲೇಷನ್ನು ಯಾವುದೇ ರೀತಿಯಾದಂಥ ಹೊಸ ಇನ್ಫ್ರಾಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಲ್ಲ. ಸೊ ಹೊಸ ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋದ್ರ ಬದಲು ಇದು ನಾಲೆಡ್ಜ್ ಸೆಂಟರ್ ಥರ ವರ್ಕ್ ಆಗುತ್ತೆ. ಅಂದರೆ ಮೆಂಬರ್ ಕಂಟ್ರೀಸಿಗೆ ನಾಲೆಡ್ಜನ್ನು ಪ್ರೊವೈಡ್ ಮಾಡುತ್ತೆ. ಇರೋ ಅಂಥ ಇನ್ಫ್ರಾಸ್ಟ್ರಕ್ಚರ್ನ ಯಾವ ರೀತಿ ಇಂಪ್ರೂವ್ ಮಾಡಬೇಕು, ಅದು ತುಂಬ ಎಫಿಷಿಯೆಂಟಾಗಿ ವರ್ಕ್ ಮಾಡೋ ರೀತಿ ಯಾವ ರೀತಿ ಮಾಡಬೇಕು, ಬೆಸ್ಟ್ ಪ್ರಾಕ್ಟೀಸಸ್ ಯಾವುದೇ ಅದು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಸೊ ಇದು ನಾಲೆಡ್ಜ್ ಶೇರಿಂಗ್ ಸೆಂಟರ್ ಅಂತಲೇ ಹೇಳ್ಬೋದು. ಅಂದರೆ ಇದು ಹೊಸ ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋದ್ರ ಬದಲು ಇರೋ ಅಂಥ ಇನ್ಫ್ರಾಸ್ಟ್ರಕ್ಚರನ್ನೇ ಎಫೆಕ್ಟಿವ್ ಆಗಿ ಯೂಸ್ ಮಾಡೋದನ್ನು ಹೇಳ್ಕೊಡುತ್ತೆ. 2021 ಈ ಒಂದು ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಇವರು ಈ ಒಂದು ಕೊಯಿಲೇಷನನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ನ್ಯೂ ಪ್ರೋಗ್ರಾಮನ್ನು ಲಾಂಚ್ ಮಾಡಿರೋ ಉದ್ದೇಶ ಏನು ಅಂದರೆ, ಇನ್ನೊಂದು ಉದ್ದೇಶ ಏನು ಅಂದರೆ ರೆಸಿಲೆಂಟ್ ಐಲ್ಯಾಂಡ್ ಸ್ಟೇಟ್ ಏನಿರ್ತಾವಲ್ವ ಅದಕ್ಕೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು. ಅವರ ಇನ್ಫ್ರಾಸ್ಟ್ರಕ್ಚರ್ನ ಸೆಕ್ಯೂರ್ ಮಾಡಬೇಕು, ಸ್ಟ್ರೆಂಥನ್ ಮಾಡಬೇಕು, ಎಸ್ಪೆಷಲಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕು. ಎಲ್ಲಿ ಸ್ಮಾಲ್ ಐಲ್ಯಾಂಡ್ ಸ್ಟೇಟ್ಸಲ್ಲಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕು. ಏನಕ್ಕೋಸ್ಕರ ಅಂದರೆ ಕ್ಲೈಮೇಟ್ ಡಿಸಾಸ್ಟರ್ ಏನಾಗ್ತಿದೆಯಲ್ಲ ಅದರಿಂದ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕಂತ ಹೇಳಿ ಇವರು ಡಿಸೈಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಸೀ ಲೆವೆಲ್ ರೈಸ್ ಆಗ್ಬೋದು, ಫ್ಲಡ್ಸ್ ಆಗ್ಬೋದು, ಹೀಟಿಂದ ಇರ್ಬೋದು, ಸೈಕ್ಲೋನ್ಸಿಂದ, ಫಾರೆಸ್ಟ್ ಫೈರಿಂದ, ರೈನಿಂದ ಏನೇನು ಪ್ರಾಬ್ಲಮ್ ಆಗ್ತಿದೆಯಲ್ಲ ಈ ಸ್ಮಾಲ್ ಐಲ್ಯಾಂಡ್ಸಿಗೆ ಅದನ್ನು ತಡೆಯೋದಕ್ಕೋಸ್ಕರ ವರ್ಕ್ ಮಾಡಬೇಕು. ಅದಕ್ಕೋಸ್ಕರ ಈ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಇವರು ಡಿಸೈಡ್ ಮಾಡಿದ್ದಾರೆ. ಸೆವೆರಲ್ ಸ್ಮಾಲ್ ಐಲ್ಯಾಂಡ್ ಸ್ಟೇಟ್ಸ್ ಏನಿದಾವಲ್ಲ ಅದು ಒಂದು ಸಲ ಏನಾದರೂ ಸಿಂಗಲ್ ಡಿಸಾಸ್ಟರ್ ಆಯಿತು ಅಂದರೆ ಸೊ 9% ಆಫ್ ದ GDP ಅವ್ರದ್ದು GDP ಎಷ್ಟಿರುತ್ತೆ ಅದರದ್ದು 9%ನ್ನು ಲಾಸ್ ಮಾಡ್ಕೊಳ್ತಾರೆ ಒಂದ್ಸಲಿ ಡಿಸಾಸ್ಟರ್ ಆಯಿತು ಅಂದರೆ. ಸೊ ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಈ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದ್ರಿಂದ ಈ ಒಂದು ಡಿಸಾಸ್ಟರಿಂದ ಆಗೋವಂಥ ಒಂದು ಲಾಸ್ ಏನಿದೆ ಅದನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದರೆ ಫೈರ್ ಕ್ರ್ಯಾಕರ್ಸ್. ಏನಿದು ಫೈರ್ ಕ್ರ್ಯಾಕರ್ಸ್ ನಮಗೆ ಗೊತ್ತಿದೆ. ನಾವಿವಾಗ ದೀಪಾವಳಿ ಟೈಮಲ್ಲಿ ಎಲ್ಲರೂ ಪಟಾಕಿನ ಹಚ್ತೀರ. ಸೊ ಈ ಪಟಾಕಿಯಿಂದ ತುಂಬ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಗ್ರೀನ್ ಕ್ರ್ಯಾಕರ್ಸ್ನ ಯೂಸ್ ಮಾಡಬೇಕಂತ ಹೇಳಿ ಸುಪ್ರೀಂ ಕೋರ್ಟು ಆರ್ಡರನ್ನು ಮಾಡಿತ್ತು. ಸೊ ಇದು ಏನು ಮಾಡ್ತಿದೆ, ಕಲ್ಕತ್ತಾ ಹೈಕೋರ್ಟ್ ಆರ್ಡರ್ನ ತೆಗೆದುಬಿಟ್ಟು ಏನು ಮಾಡಿದ್ದಾರೆ, ಟೋಟಲ್ ಬ್ಯಾನ್ ಆನ್ ಫೈರ್ ಕ್ರ್ಯಾಕ್ ಡ್ಯೂರಿಂಗ್ ದ ಫೆಸ್ಟಿವಲ್ ಸಚ್ as ಕಾಳಿ ಪೂಜಾ, ದಿವಾಲಿ, ಛತ್ತೀಸ್ ಪೂಜಾ, ಜಗದೀಶ್ ಪೂಜಾ and Guru Purba and Christmas Eve and New Year's Eve this year terming an extreme order. ಸೊ ಅಂದರೆ ಕಲ್ಕತ್ತಾ ಹೈಕೋರ್ಟ್ ಏನಂತ ಆರ್ಡರ್ ಮಾಡಿತ್ತು ಅಂದರೆ ಟೋಟಲಾಗಿ ಫೈರ್ ಕ್ರ್ಯಾಕರ್ಸ್ನೇ ಬ್ಯಾನ್ ಮಾಡಿತ್ತು. ಯಾವುದೇ ಫೆಸ್ಟಿವಲಲ್ಲಾಗಿರ್ಬೋದು, ಈಗ ಕಾಳಿ ಪೂಜೆ ಇರ್ಬೋದು, ದಿವಾಲಿಲಿರ್ಬೋದು, ಈ ಒಂದು ಇದನ್ನೇ ಮಾಡೋ ಹಾಗಿಲ್ಲ ಅಂತ ಹೇಳಿತ್ತು. ಬಟ್ ಆದರೆ ಸುಪ್ರೀಂ ಕೋರ್ಟು ಇದನ್ನು ತೆಗೆದು ಹಾಕಿದೆ. ಬಿಕಾಸ್ ಇದು ಎಕ್ಸ್ಟ್ರೀಮ್ ಆರ್ಡರು, ಈ ಥರ ಎಕ್ಸ್ಟ್ರೀಮ್ ಆರ್ಡರನ್ನು ನಾವು ಕೊಡೋ ಹಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟು ಹೇಳಿದೆ. ಮೆಡಿಕಲ್ ಎಥಿಕ್ಸ್. ಏನಿದು ಮೆಡಿಕಲ್ ಎಥಿಕ್ಸ್ ಅಂದರೆ, ಈಗ ಒಬ್ಬರು ಡಾಕ್ಟರ್ ಅಂದರೆ ಮುಂಬೈಯಲ್ಲಿ ಒಬ್ಬರು ಡಾಕ್ಟರ್ ಏನು ಮಾಡಿದ್ದಾರೆ, ಅವ್ರ ವೈಫ್ದು ಫೇಕ್ ಮೆಡಿಕಲ್ ಡಿಗ್ರೀಸ್ ಇದೆ ಅಂತ ಗೊತ್ತಿದ್ದು ಕೂಡ ಅವರು ಕ್ಲಿನಿಕಲ್ಲಿ ವರ್ಕ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಡಯಾಗ್ನೈಸ್ ಮಾಡಬೇಕಾದ್ರೆ ಅವ್ರ ವೈಫ್ ಏನು ಮಾಡ್ತಿದ್ದಾರೆ, ಪೇಷಂಟಿಗೆ ಡಯಾಗ್ನೈಸ್ ಮಾಡಬೇಕಾದ್ರೆ ವಾಟ್ಸಪ್ ಮೆಸೇಜನ್ನು ಅವ್ರ ಗಂಡಂಗೆ ಕಳಿಸೋದ್ರ ಮೂಲಕ ಗೈಡೆನ್ಸನ್ನು ತೊಗೊಂಡು ಈ ಒಂದು ಡಯಾಗ್ನೋಸಿಸನ್ನು ಮಾಡ್ತಿರ್ತಾರೆ. ಸೊ ಇದನ್ನು ಪೊಲೀಸ್ ಅವ್ರು ಏನು ಮಾಡಿದ್ದಾರೆ, ಐಡೆಂಟಿಫೈ ಮಾಡಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಯಾವ ಒಂದು ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಅಂದರೆ ವಾಟ್ಸಪ್ ಚಾಟನ್ನು ಆಧಾರವಾಗಿ ಇಟ್ಕೊಂಡು ಎವಿಡೆನ್ಸ್ ಆಗಿ ಇಟ್ಕೊಂಡು ಇವರನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ಸೆಷನ್ ಕೋರ್ಟು
ಇವರಿಗೆ ಬೇಲನ್ನು ಕೂಡ ಡಿನೇ ಮಾಡಿದೆ ಬಿಕಾಸ್ ಈ ಒಂದು ವಾಟ್ಸಪ್ ಚಾಟ್ನ ಆಧಾರದ ಮೇರೆಗೆ. ಸೊ ಇದು ಎಥಿಕಲಿ ತುಂಬ ತಪ್ಪು ಅಂತಲೇ ಹೇಳ್ಬೋದು. ಬಿಕಾಸ್ ಫೇಕ್ ಡಿಗ್ರಿಯನ್ನು ಇಟ್ಕೊಂಡು ನಾವು ಯಾವುದೇ ರೀತಿಯಾದಂಥ ಪ್ರಾಕ್ಟೀಸಸ್ನ ಮಾಡೋದ್ರಿಂದ ಒಬ್ಬರು ಜೀವಕ್ಕೆ ಹಾನಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ಒಂದು ದೊಡ್ಡ ಇಶ್ಯೂ ಅಂತಲೇ ಹೇಳ್ಬೋದು. ಇದು ದೊಡ್ಡ ಫ್ರಾಡ್ ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಜಮ್ಮು ಆ್ಯಂಡ್ ಕಾಶ್ಮೀರ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಇದು ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿನ ಕ್ರಿಯೇಟ್ ಮಾಡಿದೆ. ಏನಕ್ಕೋಸ್ಕರ ಅಂದರೆ ಇಲ್ಲಿ ಟೆರರಿಸಮ್ ಕೇಸಸ್ ಏನಿದೆಯಲ್ಲ ಅದನ್ನು ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಯಾವ ಒಂದು ಆ್ಯಕ್ಟನ್ನು ಇದು ಇನ್ಕ್ಲೂಡ್ ಮಾಡಿದ್ರೆ ಅಂದರೆ ಒಂದು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಆ್ಯಕ್ಟು, ಇನ್ನೊಂದು ಎಕ್ಸ್ಪ್ಲೋಸಿವ್ ಸಬ್ಸ್ಟಾನ್ಸಸ್ ಆ್ಯಕ್ಟು, ಇನ್ನೊಂದು ಸಾರ್ಕ್ ಕನ್ವೆನ್ಷನ್ ಅಂದರೆ ಸಪ್ರೆಷನ್ ಆಫ್ ಟೆರರಿಸಮ್ ಆ್ಯಕ್ಟನ್ನು ಕೂಡ ಇದು ಇನ್ಕ್ಲೂಡ್ ಮಾಡಿದೆ. ಮತ್ತು ವೆಪನ್ಸ್ ಆ್ಯಂಡ್ ಮಾಸ್ ಡಿಸ್ಟ್ರಕ್ಷನ್, ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಆ್ಯಂಡ್ ದ ಡೆಲಿವರಿ ಸಿಸ್ಟಮ್, ಪ್ರಾಹಿಬಿಷನ್ ಆಫ್ ಅನ್ಲಾಫುಲ್ ಆ್ಯಕ್ಟಿವಿಟೀಸ್. ಸೊ ಇದಿಷ್ಟು ಆ್ಯಕ್ಟನ್ನು ಕೂಡ ಈ ಒಂದು ಇಷ್ಟು ಆ್ಯಕ್ಟಲ್ಲಿ ಬರೋವಂಥ ಯಾವ ಟೆರರಿಸಮ್ ಕೇಸಸ್ ಇದೆ ಅದೆಲ್ಲನೂ ಕೂಡ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಈ ಒಂದು ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿನ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲಿ? ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ. ನೆಕ್ಸ್ಟ್ ಸ್ಪೆಷಲ್ ಇಂಟರ್ನಲ್ ರಿಸರ್ವೇಷನ್. ಏನಿದು ಸ್ಪೆಷಲ್ ಇಂಟರ್ನಲ್ ರಿಸರ್ವೇಷನ್ ಅಂದರೆ ಮದ್ರಾಸ್ ಹೈಕೋರ್ಟ್ ಏನು ಮಾಡಿದೆ, ಈ ತಮಿಳ್ನಾಡಲ್ಲಿ ಕೊಟ್ಟಿದ್ದಂಥ 10.5% ಸ್ಪೆಷಲ್ ಇಂಟರ್ನಲ್ ರಿಸರ್ವೇಷನ್ ಇತ್ತಲ್ಲ ಅದನ್ನು ಕ್ವಾಶ್ ಮಾಡಿದೆ. ಏನಕ್ಕೋಸ್ಕರ? ಯಾರು ಈ ಒಂದು ಸ್ಪೆಷಲ್ ರಿಸರ್ವೇಷನ್ ಕೊಟ್ಟಿದ್ರು ಅಂದರೆ ತಮಿಳ್ನಾಡು ಗೌರ್ಮೆಂಟು ಈ ಒಂದು 10.5% ಸ್ಪೆಷಲ್ ರಿಸರ್ವೇಷನ್ನ ಕೊಟ್ಟಿದ್ರು, ಇಂಟರ್ನಲ್ ರಿಸರ್ವೇಷನ್ ಅಂತಲೇ ಹೇಳ್ಬೋದು. ಯಾರಿಗೆ? 1 yearsಗೆ ಕೊಟ್ಟಿದ್ರು. ಅಂದರೆ ಇವರು ಮೋಸ್ಟ್ ಬ್ಯಾಕ್ವರ್ಡ್ ಕ್ಯಾಸ್ಟು ಕಮ್ಯುನಿಟಿ ಅಂತ ಹೇಳಿ ಇವರಿಗೆ ಇದನ್ನು ಕೊಟ್ಟಿದ್ರು. ಬಟ್ ಇದನ್ನು ಮದ್ರಾಸ್ ಹೈಕೋರ್ಟು ಕ್ವಾಶ್ ಮಾಡಿದೆ. ಏನಕ್ಕೆ ಅಂದರೆ ಅದಕ್ಕೆ ಪ್ರೂವ್ ಮಾಡೋದಕ್ಕೆ ಬೇಕಾಗಿರೋಂಥ ಕ್ವಾಂಟಿಫೈಡ್ ಡಾಟಾ ಅವೈಲಬಲ್ ಇಲ್ಲ, ಮತ್ತು ಸೋಷಿಯೋ ಎಜುಕೇಷನಲ್ ಸ್ಟೇಟಸ್ಸು ಕೂಡ ಅವೈಲಬಲ್ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ತೆಗೆದಾಕಿದೆ. ಮತ್ತು ಮೋಸ್ಟ್ ಡಿಸ್ಟ್ರಿಕ್ಟಲ್ಲಿ ಸ್ಟೇಟ್ ಆಫ್ ತಮಿಳ್ನಾಡಲ್ಲಿ ಇರೋವಂಥದ್ರಲ್ಲಿ ಇದ್ದು 1 year ಕಮ್ಯುನಿಟಿ ಏನಿದೆಯಲ್ಲ ಅದು ಪಾಪ್ಯುಲೇಷನು ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಈ ಒಂದು ರಿಸರ್ವೇಷನನ್ನು ತೆಗೆದಾಕಿದ್ದಾರೆ. ಸೊ ಅಂದರೆ ಎಲ್ಲ ಡಿಸ್ಟ್ರಿಕ್ಸಲ್ಲೂ ಇವರ ಪಾಪ್ಯುಲೇಷನು ಜಾಸ್ತಿ ಇಲ್ಲ, ತುಂಬ ಕಡಿಮೆ ಇದೆ ಅನ್ನೋದು ಉದ್ದೇಶದಿಂದ. ಮತ್ತು ಅದನ್ನು ಪ್ರೂವ್ ಮಾಡೋದಕ್ಕೆ ಇವರು ತುಂಬ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಪ್ರೂವ್ ಮಾಡೋದಕ್ಕೆ ಬೇಕಾಗಿರೋಂಥ ಡಾಟಾ ಆಗಿರ್ಬೋದು ಅಥವಾ ಸೋಷಿಯೋ ಎಜುಕೇಷನಲ್ ಸ್ಟೇಟಸ್ ಆಗಿರ್ಬೋದು ಅವೈಲಬಿಲಿಟಿ ಇಲ್ಲದಿರೋಂಥ ಕಾರಣದಿಂದ ಮದ್ರಾಸ್ ಹೈಕೋರ್ಟ್ ಏನು ಮಾಡಿದೆ, ಇದನ್ನು ಕ್ವಾಶ್ ಮಾಡಿದೆ, ತೆಗೆದಾಕಿದೆ ಅಂತಲೇ ಹೇಳ್ಬೋದು. ಸೊ ಇಫ್ 10.5% ರಿಸರ್ವೇಷನ್ ಏನಾದರೂ 1 year ಕ್ಯಾಸ್ಟಿಗೆ ಕೊಡಬೇಕು ಅಂತ ಅಂದರೆ ಇಟ್ ಆಟೋಮೆಟಿಕಲಿ ಗೆಟ್ ಸೆಲೆಕ್ಟೆಡ್ ಇನ್ ದ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಆರ್ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ವಿತೌಟ್ ಬೀಯಿಂಗ್ ಎನಿ ಕಾಂಪಿಟೇಷನ್. ಸೊ ಅವಾಗ ಏನಾಗುತ್ತೆ, ಇವರು ಯಾವುದೇ ಒಂದು ಕಾಂಪಿಟೇಷನ್ ಇಲ್ದಲೆ ಡೈರೆಕ್ಟಾಗಿ ಇವರು ಎಂಟರ್ ಆಗಿಬಿಡ್ತಾರೆ ಈ ಒಂದು ಕ್ಯಾಸ್ಟಿಗೆ ಏನಾದರೂ ರಿಸರ್ವೇಷನ್ ಕೊಟ್ಟರೆ ಅಂತ ಇವರು ಹೇಳ್ತಿದ್ದಾರೆ. ಸೊ ಕ್ಯಾಂಡಿಡೇಟ್ಸ್ ಆಫ್ MBC would find it difficult to get admission in education and in government employment for the reason that their reservation would be decreased to 20 to 9.5%. ಸೊ ಅಂದರೆ ಇದರಿಂದ ಏನಾಗುತ್ತೆ, ಈ ಒಂದು MBC ಕ್ಯಾಟಗರಿ ಅದರ್ ಕ್ಯಾಟಗರಿಯವ್ರು ಇರ್ತಾರಲ್ವ, ಸೊ ಅವರಿಗೆ ತುಂಬ ಡಿಫಿಕಲ್ಟ್ ಆಗುತ್ತೆ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನ್ ತೊಗೊಳೋದಕ್ಕಿರ್ಬೋದು ಅಥವಾ ಗೌರ್ಮೆಂಟ್ ಎಂಪ್ಲಾಯ್ಮೆಂಟನ್ನು ತೊಗೊಳೋದಕ್ಕಿರ್ಬೋದು. ಸೊ ಹಾಗಾಗಿ ಇವರು ಒಂದು ಪಾಪ್ಯುಲೇಷನ್ ಏನಿದೆ ತುಂಬ ಕಡಿಮೆ ಇರೋದ್ರಿಂದ ಈ ಒಂದು ರಿಸರ್ವೇಷನ್ನ ಕ್ವಾಶ್ ಮಾಡಬೇಕಂತ ಹೇಳಿ ಮದ್ರಾಸ್ ಹೈಕೋರ್ಟು ಹೇಳ್ತಾ ಇದೆ. ರಿಲಿಜನ್ ವರ್ಸಸ್ ಸ್ಟೇಟ್ ಅಂದರೆ ರಿಲಿಜನ್ ವರ್ಸಸ್ ಸ್ಟೇಟ್. ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಏನಾದರೂ ಒಂದು ರಿಲಿಜಿಯಸ್ ಫೋರ್ಸಸ್ ಅಥಾರಿಟಿನ ಕಳ್ಕೊಳ್ತು ಯಾವುದೇ ಒಂದು ರಿಲಿಜಿಯಸ್ ಫೋರ್ಸ್ ಮೇಲೆ ಅಂದರೆ ಮತ್ತೆ ಅದನ್ನು ಪಡ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಿದೆ. ಬಿಕಾಸ್ ಸ್ಪೇಸ್ ಟು ರಿಲಿಜಿಯಸ್ ಆರ್ ಅದರ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಫೋರ್ಸಸ್ ಈಸ್ ಇನ್ವೈಟಬಲಿ ವೀಕನ್ಸ್ ದ ಸ್ಟೇಟ್. ಈ ರಿಲಿಜಿಯಸ್ ಅಥವಾ ಅದರ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಫೋರ್ಸಸ್ ಏನಿದೆಯಲ್ಲ ಅದನ್ನು ಸ್ಟೇಟನ್ನು ತುಂಬ ವೀಕ್ ಮಾಡ್ತಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿಯಾದಂಥ ಎಂಡು ಕೂಡ ಇಲ್ಲ. ಇವನ್ ಕನ್ಸೆಷನ್ ಕೂಡ ತುಂಬ ಕಂಪಲ್ಸರಿ ಇದೆ ಅಂತಲೇ ಹೇಳ್ಬೋದು. ಪವರ್ ಆಫ್ ರಿಲಿಜಿಯಸ್ ಗ್ರೂಪ್ಸ್ ಏನಿದೆ ಅಲ್ಲ, ಸೊ ಅದು ಸೋಷಿಯೋ ಮತ್ತು ಎಕನಾಮಿಕ್ ಮಾಡರ್ನೈಸೇಷನ್ನ ಅಂಡರ್ಮೈನ್ ಮಾಡ್ತಿದೆ ಅಂತ ಕೂಡ ಇವರು ಹೇಳ್ತಿದ್ದಾರೆ. ಇದು ಸೊಸೈಟಿಗೆ ತುಂಬ ಬ್ಯಾಡ್ಲಿ ನೀಡೆಡ್, ಅಂದರೆ ಇದು ಸೊಸೈಟಿನ ಒಂದು ಬೇರೆ ರೀತಿಯಲ್ಲೇ ಟ್ರೀಟ್ ಮಾಡುತ್ತಂತಲೇ ಹೇಳ್ಬೋದು. ಇಟ್ ಕಾಂಪ್ಲಿಕೇಟ್ಸ್ ದ ಸ್ಟೇಟ್ ಪರ್ಸ್ಯೂಟ್ ಆ್ಯಂಡ್ ಆಫ್ ಇಟ್ಸ್ ನ್ಯಾಷನಲ್ ಇಂಟ್ರೆಸ್ಟ್ ಆನ್ ದ ಗ್ಲೋಬಲ್ ಸ್ಟೇಜ್. 2015 ಏನಾಗಿತ್ತು ಅಂದರೆ ತರ್ಹೀಕ್ ಇ ಲೆಬಾ ಪಾಕಿಸ್ತಾನ್ ಪಾರ್ಟಿ ಏನು ಮಾಡಿತ್ತು, ಒಂದು ಇಸ್ಲಾಮಿಕ್ ಗ್ರೂಪನ್ನು ಫೌಂಡ್ ಮಾಡಿತ್ತು. ಸೊ ಇದ್ರದ್ದು ಐಡಿಯಾಲಜಿ ಪ್ರಕಾರ ಏನಿದೆ ಅಂದರೆ ಪ್ರೊಫೆಟ್ ಆನರ್ನ ಪ್ರೊಟೆಕ್ಟ್ ಮಾಡಬೇಕು ಮತ್ತು ಡಿಫೆನ್ಸನ್ನ
ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿತ್ತು. ಬಟ್ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ನವಾಜ್ ಶರೀಫ್ ಗೌರ್ಮೆಂಟ್ ಇದನ್ನು ವೀಕನ್ ಮಾಡ್ತಿದೆ. ಸೊ ಈ ಒಂದು ಇಮ್ರಾನ್ ಖಾನ್ ಆ್ಯಕ್ಟಿವಿಟೀಸ್ನ ಇವರು ಅಪೋಸ್ ಮಾಡ್ತಿದ್ದಾರೆ ಮತ್ತು ಇವರು ಶರೀಫ್ ಅಗೇನ್ಸ್ಟಾಗಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಸೊ ಈಗ ಸೇಮ್ ಗ್ರೂಪ್ ಏನು ಮಾಡ್ತಿದ್ದಾರೆ ಅಂದರೆ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಪ್ರೈಮ್ ಮಿನಿಸ್ಟರ್ ಇಮ್ರಾನ್ ಖಾನ್. ಫಸ್ಟು ಶರೀಫ್ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ತಿದ್ರು, ಇವಾಗ ಇಮ್ರಾನ್ ಖಾನ್ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಏನಕ್ಕೆ ಅಂತಲೇ ಹೇಳ್ಬೋದು. ಇಮ್ರಾನ್ ಖಾನ್ ಏನು ಮಾಡ್ತಿದ್ದಾರೆ, ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಫ್ರಾನ್ಸ್ ಮೇಜರ್ ಡೋನರ್ ಏನಿರ್ತಾರಲ್ವ ಪಾಕಿಸ್ತಾನ್ಗೆ ಮತ್ತು ಪರ್ಮನೆಂಟ್ ಮೆಂಬರ್ ಆಫ್ UN ಸೆಕ್ಯೂರಿಟಿ ಕೌನ್ಸಿಲು. ಅಲ್ಟಿಮೇಟ್ಲಿ ಇಮ್ರಾನ್ ಏನು ಮಾಡ್ತಿದ್ದಾರೆ, ಅವರು ಸರೆಂಡರ್ ಆಗೋದಕ್ಕೆ ಫೋರ್ಸ್ ಮಾಡ್ತಿದ್ದಾರೆ. ಬಟ್ ಸೊ ಇದರಿಂದ ಏನಾಗುತ್ತೆ, ಇಂಪ್ರಿಷನ್ ಲೀಡರ್ಸ್ ಮತ್ತು ಅನ್ಫ್ರೀಸಿಂಗ್ ದೇರ್ ಬ್ಯಾಂಕ್ ಅಕೌಂಟ್ ಎಕ್ಸೆಟ್ರಾ ಈ ಥರ ಎಲ್ಲ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡೋವಂಥ ಚಾನ್ಸಸ್ ಇದೆ. ಬುದ್ಧಿಸ್ಟ್ ಮೆಜಾರಿಟೇರಿಯನ್ ಇನ್ ಮಯನ್ಮಾರ್ ಆ್ಯಂಡ್ ಶ್ರೀಲಂಕಾ. ಸೊ ಈ ಬುದ್ಧಿಸ್ಟ್ ಮಾಂಗ್ಸ್ ಏನಿದಾರಲ್ಲ ಅವರು ರೋಹಿಂಗ್ಯಾ ಮುಸ್ಲಿಮ್ಸ್ ಮೇಲೆ ವೈಲೆನ್ಸನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಮಯನ್ಮಾರಲ್ಲಿ. ಈವನ್ ಶ್ರೀಲಂಕಾದಲ್ಲೂ ಕೂಡ ಇವರು ಬೋಧ್ಬಾಲ ಸೇನಾ ಅಂದರೆ ಬುದ್ಧಿಸ್ಟ್ ಪವರ್ ಏನಿದೆ, ಸೊ ಅವ್ರು ಏನು ಮಾಡ್ತಿದ್ದಾರೆ, ಶ್ರೀಲಂಕನ್ ಮುಸ್ಲಿಮ್ಸ್ ಮೇಲೆ ಕೂಡ ವೈಲೆನ್ಸನ್ನು ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ, ಅಲ್ಲಿ ವೈಲೆನ್ಸ್ ಕ್ರಿಯೇಟ್ ಆಗ್ತಿದೆ. ಸೊ ಇದರಿಂದ ರೆಫ್ಯೂಜಿ ಕ್ರೈಸಿಸ್ ಕ್ರಿಯೇಟ್ ಆಗ್ತಿದೆ ಮತ್ತು ಇಂಡಿಯನ್ ರಿಲಿಜಿಯಸ್ ಗ್ರೂಪ್ ಏನಿದ್ದಾರೆ ಇವ್ರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇದರಿಂದ ಏನಾಗುತ್ತೆ, ಇಂಡಿಯಾ ಮತ್ತು ಶ್ರೀಲಂಕಾ ಮಧ್ಯೆ, ಇಂಡಿಯಾ ಮತ್ತು ಮಯನ್ಮಾರ್ ಮಧ್ಯೆ ಇರುವಂಥ ಒಂದು ರಿಲೇಷನ್ಶಿಪ್ ಏನಾಗುತ್ತೆ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ COP26 ಗ್ಲಾಸ್ಗೋ ಅಂದರೆ ಇವಾಗ ಕ್ಲೈಮೇಟ್ ಮೀಟಿಂಗ್ ನಡೀತಿದ್ದಲ್ವ ಗ್ಲಾಸ್ಗೋದಲ್ಲಿ. ಸೊ ಇಲ್ಲಿ ಮೋದಿಸ್ ಏನು ಮಾಡಿದ್ದಾರೆ, 5 ಬಿಗ್ ಟಿಕೆಟ್ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ಕ್ಲೈಮೇಟ್ ಚೇಂಜ್ ಸಮ್ಮಿಟಲ್ಲಿ. ಫಸ್ಟ್ ಏನಂದರೆ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿನ 2030 ಅಷ್ಟರಲ್ಲಿ 500 ಗಿಗಾವ್ಯಾಟಿಗೆ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫಸ್ಟ್ ಟಾರ್ಗೆಟ್ ಏನಿತ್ತು ಅಂದರೆ 450 ಗಿಗಾವ್ಯಾಟ್ ಇತ್ತು, ಇವಾಗ 500 ಗಿಗಾವ್ಯಾಟ್ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ. ಮತ್ತು ನಾನ್ ಫಾಸಿಲ್ ಫ್ಯೂಯಲ್ ಎನರ್ಜಿ ಏನಿದೆ ಅಲ್ಲ ಇಂಡಿಯಾದಲ್ಲಿ, ಅದ್ರದ್ದು ಎನರ್ಜಿನ 50% ಜಾಸ್ತಿ ಮಾಡ್ತೀವಿ. ಫಸ್ಟು 40% ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದರು, ಇವಾಗ 50%ಗೆ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತು ಎಮಿಷನ್ ಇಂಟೆನ್ಸಿಟಿ ಏನಿದೆ ಅಲ್ಲ ಪರ್ ಯೂನಿಟ್ GDPಗೆ ಅದನ್ನು ಕೂಡ 45%ಗೆ ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫಸ್ಟು 2005 ಲೆವೆಲ್ಸಿಗೆ ಫಸ್ಟ್ ಏನಿತ್ತು ಅಂದರೆ 33 to 35% ಇತ್ತು ಅಂತಲೇ ಹೇಳ್ಬೋದು. ನೆಟ್ ಝೀರೋ ಎಮಿಷನ್ ಟಾರ್ಗೆಟನ್ನು ಕೂಡ ಇಟ್ಕೊಂಡಿದ್ದಾರೆ. ಯಾವಾಗ ಅಂದರೆ 2070ಗೆ. ಸೊ ಅಂದರೆ ಆಲ್ ಮ್ಯಾನ್ ಮೇಡ್ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಏನಿದೆ ಅಲ್ಲ ಅದನ್ನು ಅಟ್ಮಾಸ್ಫಿಯರಿಂದ ರಿಮೂವ್ ಮಾಡಬೇಕು. ಯಾವ ರೀತಿ, ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳೋದ್ರ ಮೂಲಕ, ಲೈಕ್ ಫೋಟೋಸಿಂಥಸಿಸ್ ಇರ್ಬೋದು ಅಥವಾ ಫಿಸಿಕಲ್ ರಿಮೂವಲ್ ಇರ್ಬೋದು. ಈ ಎರಡು ಪ್ರೊಸೆಸನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ, ನೆಟ್ ಝೀರೋ ಎಮಿಷನ್ ಟಾರ್ಗೆಟನ್ನು ಅಚೀವ್ ಮಾಡ್ತೀವಿ ಅಂತ ಇಂಡಿಯಾದವರು ಹೇಳ್ತಿದ್ದಾರೆ. ಮತ್ತು ರೆಡ್ಯೂಸ್ ಟೋಟಲ್ ಪ್ರೊಜೆಕ್ಟೆಡ್ ಕಾರ್ಬನ್ ಎಮಿಷನ್ ಅಂದರೆ ಟೋಟಲ್ ಕಾರ್ಬನ್ ಎಮಿಷನನ್ನು 1 ಬಿಲಿಯನ್ ಟನ್ಸಿಗೆ 1 ಬಿಲಿಯನ್ ಟನ್ನನ್ನು ರೆಡ್ಯೂಸ್ ಮಾಡ್ತೀವಿ ಯಾವಾಗ 2030 ಅಷ್ಟರಲ್ಲಿ ಅಂತ ಹೇಳ್ತಿದ್ದಾರೆ. ಫಸ್ಟ್ ಟೈಮ್ ಇಂಡಿಯಾ ಈ ಒಂದು ಅಬ್ಸಲ್ಯೂಟ್ ಕ್ವಾಂಟಿಟಿ ಟಾರ್ಗೆಟನ್ನು ಫಿಕ್ಸ್ ಮಾಡಿರೋದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದರೆ ಧನ್ವಂತ್ರಿ. ಏನಿದು ಧನ್ವಂತ್ರಿ ಅಂದರೆ ಇದೊಂದು ಗಾಡ್ ಆಫ್ ಮೆಡಿಸನ್ ಅಂತಲೇ ಕರಿತೀವಿ. ಇದು ದ ಮಿನಿಸ್ಟ್ರಿ ಆಫ್ ಆಯುರ್ವೇದ, ಯೋಗ ಮತ್ತು ನ್ಯಾಚುರೋಪತಿ, ಯುನಾನಿ, ಸಿದ್ಧ ಆ್ಯಂಡ್ ಹೋಮಿಯೋಪತಿ ಏನು ಮಾಡ್ತಿದ್ದಾರೆ, ಒಂದು ನ್ಯಾಷನಲ್ ಆಯುರ್ವೇದ ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದ್ರದ್ದು ಥೀಮ್ ಏನು ಅಂತ ಅಂದರೆ ಆಯುರ್ವೇದ ಫಾರ್ ಕೋವಿಡ್ ಅಂತ ಒಂದು ಥೀಮನ್ನು ಇಟ್ಕೊಂಡು ಈ ಒಂದು ಧನ್ವಂತ್ರಿ ಡೇನ ಅಂದರೆ ನ್ಯಾಷನಲ್ ಆಯುರ್ವೇದ ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ದಟ್ಸ್ ಆಲ್ ಫಾರ್ ಟುಡೇ. ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.